ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಾನು ಕುಮುದ. ನಾನಿವತ್ತು ಉದ್ದಿನ ಕಾಳು ಅಂದರೆ ಕಪ್ಪು ಉದ್ದಿನ ಕಾಳಿಂದ ವಡೆ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗಂತೂ ತುಂಬ ಒಳ್ಳೆಯದಿದು. ಈಸಿಯಾಗಿ ಮಾಡ್ಕೋಬೋದು ನಾವು ಮನೆಯಲ್ಲೇ. ವಡೆ ಮಾಡೋದಕ್ಕೆ ನಾನಿಲ್ಲಿ ಕಪ್ಪು ಉದ್ದಿನ ಕಾಳನ್ನ ನೆನೆಸ್ಕೊಂಡಿದ್ದೀನಿ. ಉದ್ದಿನ ಕಾಳನ್ನ ನಾನು ಮೊಳಕೆ ಬರೆಸಿ ಇಟ್ಕೊಂಡಿದ್ದೆ. ಮೊಳಕೆ ಬರೆಸೋದೇನು ಅವಶ್ಯಕತೆ ಇಲ್ಲ, ನೀವು ಹಾಗೆ ಬೇಕಿದ್ರೆ ಉದ್ದಿನ ಕಾಳನ್ನ ನೆನೆಸ್ಬಿಟ್ಟು ಮಾಡ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ಹೆಲ್ತಿಯಾಗಿರಲಿ ಅಂತ ಹೇಳಿ ಉದ್ದಿನ ಕಾಳನ್ನ ಮೊಳಕೆ ಬರೆಸಿ ಮಾಡ್ಕೊಳ್ತಿದ್ದೀನಿ. ಕಪ್ಪು ಉದ್ದಿನ ಕಾಳು ತುಂಬ ಒಳ್ಳೆಯದು ಹೆಲ್ತ್ಗೆ. ಇದು ಏನು ಅಂದರೆ ಇದು ವಡೆ ಮಾಡಿದಾಗ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಆದರೆ ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದು ಕಪ್ಪು ಉದ್ದಿನ ಕಾಳು. ನಾನು ಆಗ ರುಬ್ಕೋಬೇಕು ನಾವು. ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಆದಷ್ಟು ನೀರು ಕಡಿಮೆ ಹಾಕೊಂಡು ರುಬ್ಕೋಬೇಕು. ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ, ಶುಂಠಿ ಒಂದು 4-5 ಪೀಸು, ಉಪ್ಪು ಖಾರ ಎಲ್ಲ ನಿಮಗೆ ರುಚಿಗೆ ಬೇಕಾದಾಗ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಡು ತೊಗೊಂಡು ಬರ್ತೀನಿ ನಾನು. ಆದಷ್ಟು ನುಣ್ಣಗೆ ರುಬ್ಬಿದ್ದೀನಿ ನಾನು. ವಡೆ ಅಂತ ಹೇಳಿದ್ರೆ ನೀವು ಉದ್ದಿನ ವಡೆ ಸಾಂಬಾರ್ಗೆ ಹಾಕೊಂಡು ತಿಂತೀವಲ್ಲ, ಮೇದು ವಡೆ ಅಂತ, ಅದು ಅಂದ್ಕೊಂಡ್ರ? ಅದಲ್ಲ, ನಾವು ಮಸಾಲೆ ವಡೆ ಮಾಡ್ತೀವಲ್ಲ ಆ ಥರ ವಡೆ ಇದು. ತುಂಬ ಚೆನ್ನಾಗಿರುತ್ತೆ ಇದು. ತುಂಬ ಏನು ಫೈನಾಗಿ ಏನಾಗಲ್ಲ, ಯಾಕೆಂದರೆ ನಾವು ಇದಕ್ಕೆ ನೀರು ಹಾಕಲ್ವಲ್ಲ, ಅದರಿಂದ ಇದನ್ನು ಈ ಥರನೇ ಸ್ವಲ್ಪ ತರಿ ಇರುತ್ತೆ. ಈ ಥರ ರುಬ್ಕೊಂಡ್ರೆ ಸಾಕು. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ನಾನು. ಫುಲ್ ಒಂದು ಕೈಯಷ್ಟು ಹಾಕ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಈ ವಡೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನಾನು ಸೋಡಾ ಪುಡಿ ಏನು ಬಳಸ್ತಿಲ್ಲ. ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ಸೋಡಾ ಸೇರಿಸ್ಕೊಳ್ಳಿ, ಅವಾಗ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಇದಕ್ಕೆ ಒಂದೇ ಒಂದು ಪಿಂಚಷ್ಟು ಗರಂ ಮಸಾಲ ಹಾಕ್ತಿದ್ದೀನಿ. ಇದು ಹೋಮ್ ಮೇಡ್ ಗರಂ ಮಸಾಲ ಆಗಿರೋದ್ರಿಂದ ತುಂಬ ಸ್ಟ್ರಾಂಗ್ ಇದೆ. ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಮತ್ತು ನೀವು ಬೇಕಿದ್ರೆ ರುಬ್ಬೋವಾಗಲೇ ಚಕ್ಕೆನೂ ಲವಂಗ ಸೇರಿಸ್ಕೊಂಡು ರುಬ್ಕೋಬೋದು. ಆ ಥರ ರುಬ್ಬಿದ್ರೆ ಅದು ನುಣ್ಣಗಾಗಲ್ಲ, ಹಾಗೆ ಪೀಸ್ ಥರ ಇರುತ್ತೆ. ತಿನ್ನೋವಾಗ ಬಾಯಿಗೆ ಸಿಗುತ್ತೆ ಅಂತೇಳಿ ನಾನು ಗರಂ ಮಸಾಲ ಹಾಕಿದ್ದೀನಿ. ನೋಡಿ, ವಡೆ ಹಿಟ್ಟು ರೆಡಿ ಆಯಿತು. ಕಪ್ಪು ಉದ್ದಿನ ಕಾಳು ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ಮಂಡಿ ನೋವು, ಬ್ಯಾಕ್ ಪೇಯ್ನ್ ಇರೋರಿಗೆ, ಮತ್ತು ಮೈಯಲ್ಲಿ ತುಂಬ ನಿಶಕ್ತಿ ಇದೆ ಅಂತ ಅನ್ಸೋರಿಗೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ವಾರಕ್ಕೆ 1-2 ದಿನನಾದರೂ ಕಪ್ಪು ಉದ್ದಿನ ಕಾಳು ನಾವು ಯಾವ ಥರನಾದರೂ ಬೆಳೆಸ್ಬೇಕು. ಇಡ್ಲಿ ದೋಸೆ ಆಗ್ಬೋದು, ಈ ಥರ ವಡೆ ಆಗ್ಬೋದು, ಇಲ್ಲಾಂದರೆ ಅದರಲ್ಲಿ ಗ್ರೇವಿ, ದಾಲ್ ಆ ಥರ ಏನಾದರೂ ಮಾಡ್ಕೊಂಡು ತಿನ್ನಬೇಕು. ತುಂಬ ಒಳ್ಳೆಯದು. ನಾನು ಜಾಸ್ತಿ ಬಳಸ್ತೀನಿ ಕಪ್ಪು ಉದ್ದಿನ ಕಾಳು. ನೋಡಿ, ಇವಾಗ ಇದು ಮಿಕ್ಸ್ ಆಯಿತು. ಮಸಾಲೆ ವಡೆ ಮಾಡ್ತೀವಲ್ಲ ಅದೇ ಥರನೇ ಈ ಥರ ತಟ್ಕೊಂಡು ಎಣ್ಣೆಲಿ ಬಿಡಬೇಕಷ್ಟೆ.
ನೋಡಿ ಕಲರ್ ಚೇಂಜ್ ಆಗಿದೆ. ಇವಾಗ ಚೆನ್ನಾಗಿ ಬೆಂದಿದೆ ಇದು. ನಾನು ತೆಗೆದಿಟ್ಕೊಳ್ತೀನಿ. ಸೌಂಡಲ್ಲೇ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಇದು ವಡೆ, ಮತ್ತು ಹೆಲ್ತ್ಗೂ ಅಷ್ಟೇ ತುಂಬ ಒಳ್ಳೆಯದು. ನಾವು ಯಾವಾಗಲೂ ಕಡಲೆಬೇಳೆ ವಡೆ ಆ ಥರನೇ ಮಾಡ್ತಿರ್ತೀವಲ್ಲ, ಈ ಥರ ಡಿಫ್ರೆಂಟಾಗೂ ಮಾಡಿ ಮನೇಲಿ ಮಕ್ಕಳಿಗೂ ಆಗಲಿ ದೊಡ್ಡವ್ರಿಗಾಗಲಿ ಎಲ್ಲರಿಗೂ ಹೆಲ್ತ್ಗೆ ತುಂಬ ಒಳ್ಳೆಯದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.